ಒಟ್ಟಿಗೆ ಪುನಃ ನಾನು ಸೇರಿಕೊಂಡು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ನನಗೆ ತುಂಬಾ ಸಂತೋಷಕರವಾಗಿದೆ. We've been studying through the pastoral epistle, 1 Timothy. ನಾವು ಸಭಾಪಾಲಕರ ಪತ್ರಿಕೆಯಾದಂತಹ ಮೊದಲನೇ ತಿಮೋಥೆಯನ ಪತ್ರಿಕೆಯನ್ನ ನಾವು ಅಧ್ಯಯನ ಮಾಡುತ್ತಾ ಇದ್ದೆವು. Even though it is written to an individual, it is for the whole church. ಇದು ಒಬ್ಬ ವ್ಯಕ್ತಿಗಾಗಿ ಅಥವಾ ವ್ಯಕ್ತಿಗತವಾಗಿ ತಿಮೋಥೆಯನಿಗೆ ಬರೆಯಲ್ಪಟ್ಟಂತಹ ಪತ್ರಿಕೆ ಆಗಿದ್ದರೂ ಕೂಡ ಇದು ಸಭೆಯ ಎಲ್ಲರಿಗೂ ಸಂಬಂಧಪಟ್ಟಂತಹ ಪತ್ರಿಕೆ ಇದಾಗಿದೆ. Paul left Timothy in Ephesus to set certain things that was not right, especially in connection with false teachers. ಪೌಲನು ತಿಮೋಥೆಯನನ್ನ ಎಫೆಸ ಸಭೆಯಲ್ಲೇ ಬಿಟ್ಟು ಅಲ್ಲಿದ್ದಂತಹ ಸುಳ್ಳಾದಂತಹ ಬೋಧನೆಗಳು, ಸುಳ್ಳಾದ ಬೋಧಕರ ಆ ಬೋಧನೆಗಳನ್ನು ಸರಿಪಡಿಸುವುದಕ್ಕಾಗಿ ಅವನಿಗೆ ಆಜ್ಞೆಯನ್ನ ಕೊಟ್ಟಿದ್ದನು. In the next passage we understood, don't mix the law and grace of God. ನಾವು ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ ವಾಕ್ಯ ಭಾಗದಲ್ಲಿ ದೇವರ ಕೃಪೆ ಮತ್ತು ಧರ್ಮಶಾಸ್ತ್ರ ಎರಡನ್ನು ನಾವು ಮಿಶ್ರಣ ಮಾಡಬಾರದು ಎಂಬುದಾಗಿ ನಾವು ತಿಳಿದುಕೊಂಡೆವು. The law is given, even though the law is good, is given for the lawless people. ಧರ್ಮಶಾಸ್ತ್ರವು ಅದು ಒಳ್ಳೆಯದಾಗಿದ್ದರೂ ಕೂಡ ಅದು ಅನೀತಿವಂತರಿಗಾಗಿ ಅಥವಾ ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವಂತವರಿಗಾಗಿ ಅದು ಕೊಡಲ್ಪಟ್ಟಿದೆ. Once you become a believer in Jesus Christ, you are no more under the curse of the law, you are under the joy of the grace of God. ನೀವು ಒಂದು ಸಾರಿ ಯೇಸು ಕ್ರಿಸ್ತನನ್ನ ನಂಬಿ ವಿಶ್ವಾಸಿಗಳಾದ ನಂತರ ನೀವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಆ ಧರ್ಮಶಾಸ್ತ್ರದ ಅಡಿಯಲ್ಲಿ ಇರುವುದಿಲ್ಲ, ಬದಲಾಗಿ ದೇವರ ಕೃಪೆಯ ಅಡಿಯಲ್ಲಿ ಇರುವಂತವರಾಗಿರುತ್ತೀರಿ. Then the next passage we studied, Paul is telling what is the purpose of the incarnation of Jesus Christ. ಮುಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಮನುಷ್ಯಧಾರಿಯಾಗಿ ಮಾನವ ಅವತಾರವನ್ನು ಎತ್ತಿ ಬಂದಂತರ ಉದ್ದೇಶ ಏನಾಗಿದೆ ಎಂಬುದನ್ನ ಪೌಲನು ಹೇಳುತ್ತಾನೆ. We read that in verse 15. We'll read chapter 1:15 once more. ನಾವು 1ನೇ ಅಧ್ಯಾಯದ 15ನೇ ವಚನದಲ್ಲಿ ಆ ವಾಕ್ಯ ಭಾಗವನ್ನು ನಾವು ನೋಡುತ್ತೇವೆ. ಮತ್ತೊಂದು ಸಾರಿ ಅದನ್ನು ನಾವು ಓದಿಕೊಳ್ಳೋಣ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. When Paul is saying, I am the foremost or the chiefest of sinners, ಪೌಲನು ನಾನೇ ಆ ಪಾಪಿಗಳಲ್ಲಿ ಮುಖ್ಯನು ಎಂಬುದಾಗಿ ಆತನು ಹೇಳುವಾಗ he was not a morally sinful man who was living like the Gentiles. He was a Jew. He was living under the law. He thought that he has done everything right according to the law. ಆತನು ಅನ್ಯ ಜನಗಳ ಹಾಗೆ ಅನೈತಿಕವಾಗಿ ನಡೆದುಕೊಳ್ಳುವಂತಹ ಪಾಪಿಯಾಗಿ ಆತನು ಇರಲಿಲ್ಲ. ಬದಲಾಗಿ ಆತನು ತನ್ನನ್ನು ತಾನು ಯಹೂದ ಕುಟುಂಬದಲ್ಲಿ ಬಂದಂತವನಾದ್ದರಿಂದ ಧರ್ಮಶಾಸ್ತ್ರದ ಎಲ್ಲಾ ನಿಯಮಗಳನ್ನು ಆತನು ಕೈಕೊಂಡು ನಡೆಯುವವನಾಗಿದ್ದನು. He was not an idol worshipper like the Gentiles. ಅನ್ಯರ ಹಾಗೆ ಆತನು ವಿಗ್ರಹಾರಾಧಕನಾಗಿರಲಿಲ್ಲ. So then what was his sin? ಹಾಗಾದರೆ ಆತನ ಪಾಪವು ಏನಾಗಿತ್ತು? It was a theological sin. Rejecting Jesus Christ is the biggest of sin. ಆತನ ಪಾಪ ಅದು ದೈವಶಾಸ್ತ್ರೀಯವಾದಂತಹ ಪಾಪವು ಅದಾಗಿತ್ತು. ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ್ದಂತದೇ ಆತನ ಪಾಪವಾಗಿತ್ತು. When at the white throne judgment, the reason people go to the lake of fire is not because of their sin, but they have rejected the Savior, the Lord Jesus Christ. ನಾವು ಬಿಳಿ ಸಿಂಹಾಸನದ ಮುಂದೆ ದೇವರು ಜನರನ್ನ ನಾಶನಕ್ಕೆ ಯಾಕೆ ಗುರಿ ಮಾಡುತ್ತಾನೆ ಎಂಬುದಾಗಿ ನಾವು ನೋಡುವಾಗ ಅವರ ಪಾಪಗಳ ನಿಮಿತ್ತದಿಂದ ಅಲ್ಲ, ಬದಲಾಗಿ ರಕ್ಷಕನ ಅಂತ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ್ದರಿಂದಲೇ ಅವರು ಬೆಂಕಿ ಕೆರೆಗೆ ಬೀಳುವಂತವರಾಗಿರುತ್ತಾರೆ. That is the greatest sin. Paul rejected Jesus Christ. ಅದೇ ಎಲ್ಲದಕ್ಕಿಂತ ದೊಡ್ಡ ಪಾಪ. ಪೌಲನು ಸಹ ಅಂಥ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ್ದನು. But then he met the Lord on the road to Damascus. ಆದರೆ ದಮಸ್ಕದ ದಾರಿಯಲ್ಲಿ ಆತನು ಕರ್ತನನ್ನ ಸಂಧಿಸಿದನು. He asked him, who are you, Lord? ಆತನು ಪೌಲನು ದೇವರನ್ನ ಯೇಸುವನ್ನ ಕೇಳಿದನು, ಕರ್ತನೇ ನೀನು ಯಾರು ಎಂಬುದಾಗಿ. And Jesus Christ explained that I am Jesus whom you are persecuting.
ನಮ್ಮ ಕರ್ತನಾದಂತ ಯೇಸು ಸ್ವಾಮಿಯು ಆತನಿಗೆ ವಿವರವಾಗಿ ಹೇಳಿದನು, ನಾನೇ ಆ ಯೇಸು ಕ್ರಿಸ್ತನು, ನೀನು ಹಿಂಸೆ ಪಡಿಸುವಂತಹ ಆ ಯೇಸು ಕ್ರಿಸ್ತನೇ ನಾನು ಎಂಬುದಾಗಿ ತನ್ನನ್ನ ಪರಿಚಯ ಮಾಡಿಕೊಂಡನು. So once he believed that, he asked, what shall I do? ಆತನು ಯೇಸುವನ್ನ ನಂಬಿದ ತಕ್ಷಣವೇ ಕೇಳಿದಂತಹ ಮಾತು, ನಾನು ಏನು ಮಾಡಬೇಕು ಸ್ವಾಮಿ ಎಂಬುದಾಗಿ. There was a total surrender on that road to Damascus. ಆ ದಮಸ್ಕದ ದಾರಿಯಲ್ಲಿ ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಬಿಟ್ಟನು. The same zeal that he had before for the religion of Judaism, now he had greater zeal for the cause of Jesus Christ and the gospel. ಆತನು ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಯಹೂದ ಮತದ ಅಭಿಮಾನಿಯಾಗಿ ಯಹೂದ ಮತಕ್ಕಾಗಿ ಎಂತಹ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡುತ್ತಾ ಇದ್ದನೋ ಅದೇ ಕಾರ್ಯಗಳನ್ನ ಈಗ ಯೇಸು ಸ್ವಾಮಿಯನ್ನ ನಂಬಿದ ನಂತರ ಯೇಸುವಿಗಾಗಿ ಮಾಡುವವನಾದನು. Before we go further, it is very important to note that he says, of those sinners I am, not I was, I am the foremost or number one. ನಾವು ಮುಂದಿನ ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ಗಮನಿಸಬೇಕಾದಂತ ಒಂದು ಮುಖ್ಯವಾದ ಅಂಶ ಏನು ಎಂಬುದಾಗಿ ನಾವು ನೋಡುವಾಗ, ಪೌಲನು ತನ್ನನ್ನು ತಾನೇ ಅಂತಹ ಪಾಪಿಗಳಲ್ಲಿ ನಾನೇ ಮುಖ್ಯನಾಗಿದ್ದೇನೆ ವರ್ತಮಾನ ಕಾಲದಲ್ಲಿ ಹೇಳುತ್ತಾನೆ, ಮುಖ್ಯವಾದ ಪಾಪಿ ಆಗಿದ್ದೇನು ಎಂಬುದಾಗಿ ಹೇಳುವುದಿಲ್ಲ. When you look at 1 Corinthians 15:9, you can read that, brother. 1 Corinthians 15:9. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. This letter was written about AD 57. ಈ ಒಂದು ಪತ್ರಿಕೆಯು ಕ್ರಿಸ್ತ ಶಕ 57ನೇ ಇಸವಿಯಲ್ಲಿ ಬರೆಯಲ್ಪಟ್ಟಿತು. There he is telling, I am least of the apostles. ಇಲ್ಲಿ ಆತನು ಅಪೊಸ್ತಲರಲ್ಲಿ ನಾನೇ ಕನಿಷ್ಠನು ಎಂಬುದಾಗಿ 1 ಕೊರಿಂಥದಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. Then in Ephesians 3:8 we'll read that also. ನಂತರ ನಾವು ಎಫೆಸ 3ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ 8ನೇ ವಚನದಲ್ಲಿ ನಾವು ನೋಡುವಾಗ, ನಾನು ಕ್ರಿಸ್ತನ ಅಪ್ರಮೇಯವಾದ ಆಶ್ಚರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. Here he is telling, I am the least of all the saints. ಇಲ್ಲಿ ಆತನು ಎಲ್ಲಾ ದೇವಜನರಲ್ಲಿ ನಾನೇ ಕನಿಷ್ಠನು ಎಂಬುದಾಗಿ ಹೇಳುತ್ತಾನೆ. That letter was written about AD 60. ಈ ಒಂದು ಪತ್ರಿಕೆಯು ಎಫೆಸದವರಿಗೆ ಬರೆದ ಪತ್ರಿಕೆಯು ಅದು ಕ್ರಿಸ್ತ ಶಕ 60ನೇ ಇಸವಿಯಲ್ಲಿ ಬರೆಯಲ್ಪಟ್ಟಿತು. And little later, a few years later, the First Timothy epistle, pastoral epistle is written. ಕೆಲವು ವರ್ಷಗಳ ನಂತರ 1ನೇ ತಿಮೋತಿಯ ಪತ್ರಿಕೆ, ಈ ಒಂದು ಸಭಾಪಾಲಕನ ಪತ್ರಿಕೆಯನ್ನ ಪೌಲನು ಬರೆದನು. There he is telling, I am the chiefest of sinners. ಈ ತಿಮೋಥೆಯನಿಗೆ ಬರೆಯುವಾಗ 1ನೇ ಪತ್ರಿಕೆಯಲ್ಲಿ ಆತನು ಹೇಳುತ್ತಾನೆ, ಅಂತಹ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ. So as he progresses in his spiritual life, he realizes his failures, and that should be our attitude also. As we walk more closer with the Lord, we realize more our failures in the light of the holiness and glory of Jesus Christ. ಪೌಲನು ತನ್ನ ಆತ್ಮೀಕ ಜೀವಿತದಲ್ಲಿ ಆತನು ಮುಂದುವರಿಯುವಾಗ ತನ್ನ ಬಲಹೀನತೆಗಳನ್ನ ಅವನು ಅರ್ಥ ಮಾಡಿಕೊಂಡನು. ಅದೇ ನಮ್ಮ ಅನುಭವವೂ ಕೂಡ ಆಗಿರಬೇಕು. ನಾವು ಯೇಸು ಸ್ವಾಮಿಯೊಟ್ಟಿಗೆ ಆತ್ಮೀಕವಾಗಿ ಮುಂದುವರಿಯುವಾಗ ನಾನು ಎಂಥ ಪಾಪಿಯಾಗಿದ್ದೇನೆ ಎಂಬಂತಹ ಮನವರಿಕೆ ನಮಗೆ ಉಂಟಾಗಬೇಕು. We will be more sensitive to sin as we grow in our spiritual life. ನಾವು ಆತ್ಮೀಕ ಜೀವಿತದಲ್ಲಿ ಬೆಳೆಯುವಾಗ ನಮ್ಮ ಪಾಪಗಳಿಗೆ ನಾವು ಸೂಕ್ಷ್ಮತೆ ಉಳ್ಳವರಾಗಿರುತ್ತೇವೆ. Now let's go to verse 16. ನಾವು 16ನೇ ವಚನಕ್ಕೆ ಮುಂದೆ ಹೋಗೋಣ. 1 ತಿಮೋಥೆ 1ನೇ ಅಧ್ಯಾಯ 16ನೇ ವಚನ. ಆದರೆ ಇನ್ನು ಮುಂದೆ ನಿತ್ಯ ಜೀವಕ್ಕಾಗಿ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ತನ್ನ ದೀರ್ಘ ಶಾಂತಿಯ ದೃಷ್ಟಾಂತವಿರಬೇಕೆಂದು ಕ್ರಿಸ್ತ ಯೇಸು
ಮುಖ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ನನ್ನಲ್ಲಿ ತನ್ನ ಸಂಪೂರ್ಣ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದನು. So here Paul is telling God was patient and gracious enough to save a sinner like me. ಇಲ್ಲಿ ಪೌಲನು ಹೇಳುತ್ತಾನೆ, ದೇವರು ಆತನ ದೀರ್ಘ ಶಾಂತಿಯಿಂದ, ತಾಳ್ಮೆಯಿಂದ ಮತ್ತು ಕೃಪೆಯುಳ್ಳವನಾಗಿ ಪಾಪಿಯಾದಂಥ ನನ್ನನ್ನು ರಕ್ಷಿಸಿದನು ಎಂಬುದಾಗಿ ಆತನು ಹೇಳುತ್ತಾನೆ. Earlier he said he was a violent man, he was a blasphemer, he was a persecutor. ಹಿಂದೆ ನಾವು ನೋಡುವಾಗ ಆತನು ದೇವದೂಷಕನು, ಹಿಂಸಕನು ಆಗಿದ್ದನು ಎಂಬುದಾಗಿ ಆತನು ಹೇಳುತ್ತಾನೆ. So here what Paul is telling, if God can save a sinner like me, he can save anyone. ಇಲ್ಲಿ ಪೌಲನು ಹೇಳುತ್ತಾನೆ, ದೇವರು ಪಾಪಿಯಾದಂತಹ ನನ್ನಂಥ ಪಾಪಿಯಾದವನನ್ನ ರಕ್ಷಿಸಬಲ್ಲವನಾದರೆ ಎಲ್ಲರನ್ನು, ಎಲ್ಲ ಪಾಪಿಗಳನ್ನ ರಕ್ಷಿಸಬಲ್ಲನು ಎಂಬುದಾಗಿ ಹೇಳುತ್ತಾನೆ. So in Paul, the ultimate sinner became the ultimate saint. ಪೌಲನು ಆತನು ಮುಖ್ಯ ಪಾಪಿಗಳಲ್ಲೇ ಪ್ರಾಮುಖ್ಯವಾದಂಥ ಪಾಪಿಯಾದಂಥವನು, ದೇವ ಜನರಲ್ಲಿ ಆತನು ಮುಖ್ಯನಾದನು. Well, he became a saint. ಆತನು ದೇವ ಜನರಾದನು. God's greatest enemy became God's finest servant. ದೇವರ ಅತ್ಯಂತ ದೊಡ್ಡ ವಿರೋಧಿ ಅಥವಾ ದೇವರ ಶತ್ರುವಾಗಿದ್ದಂತಹ ಪೌಲನು ದೇವರ ದೊಡ್ಡ ಸೇವಕನಾದನು. What a wonderful, amazing grace of God. ದೇವರ ಎಂತಹ ಮಹಿಮೆಯುಳ್ಳಂತಹ ಅದ್ಭುತವಾದಂತಹ ಕೃಪೆ ನೋಡಿರಿ. Nobody need to worry, will God forgive a sinner like me? No man need to ever think like that. ನನ್ನಂತಹ ಪಾಪಿಯನ್ನ ದೇವರು ಕ್ಷಮಿಸಬಲ್ಲನೇ ಎಂಬುದಾಗಿ ಯಾರೂ ಕೂಡ ಯೋಚಿಸುವಂತಹ ಅವಶ್ಯಕತೆ ಇಲ್ಲ. We read in Isaiah chapter 1 verse 18, even if your sins like scarlet, I'll make it white as snow. ನಾವು ಯೆಶಾಯ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ಪಾಪವು ಅದು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದ ಹಾಗೆ ಬಿಳುಪನ್ನಾಗಿ ಮಾಡುವನು ಎಂಬುದಾಗಿ ನೋಡುತ್ತೇವೆ. Once Paul understood the grace and mercy of God in verse 17, he brings out a doxology, a great praise to God. ಪೌಲನು ದೇವರ ಕೃಪೆಯನ್ನ ಆತನು ಅರ್ಥ ಮಾಡಿಕೊಂಡಾಗ 17ನೇ ವಚನದಲ್ಲಿ ಆತನು ಹೃದಯ ತುಂಬಿದವನಾಗಿ ದೇವರಿಗೆ ಕೃತಜ್ಞತೆಯನ್ನ ಅವನು ಸಲ್ಲಿಸುವಂತವನಾಗಿದ್ದಾನೆ. He says, to the King of ages, immortal, invisible, the only God, be honor and glory forever and ever. Amen. 17ನೇ ವಚನದಲ್ಲಿ ಆತನು ಸರ್ವ ಯುಗಗಳ ಅರಸನು, ನಿರ್ಲಯನು, ಅದೃಶ್ಯನೂ ಆಗಿರುವ ಏಕದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ, ಆಮೆನ್ ಎಂದು ಹೇಳುತ್ತಾನೆ. We see the character attributes of God in this verse. ಇಲ್ಲಿ ಈ ಒಂದು ವಚನದಲ್ಲಿ ದೇವರ ಪ್ರಾಮುಖ್ಯವಾದಂತಹ ಗುಣಲಕ್ಷಣಗಳನ್ನ ನಾವು ನೋಡುವಂತವರಾಗಿದ್ದೇವೆ. He is King eternal. ಆತನು ಸರ್ವಯುಗಗಳ ಅರಸನು ಅಥವಾ ನಿತ್ಯ ಅರಸನು. He is the King of kings. ಆತನು ರಾಜರುಗಳ ರಾಜನು. All the other kings of the earth, they were only kings for a short time and then they lost their kingdom. ಭೂಲೋಕದ ಮೇಲೆ ಇದ್ದಂತಹ ಅರಸರುಗಳು ಅವರು ತಾತ್ಕಾಲಿಕವಾಗಿ ಕೆಲವು ಸಮಯದವರೆಗೆ ಮಾತ್ರ ಅವರು ಅರಸರಾಗಿದ್ದು ತಮ್ಮ ರಾಜ್ಯವನ್ನ ಅಧಿಕಾರವನ್ನ ಕಳೆದುಕೊಂಡರು. King of ages means it emphasizes God's sovereignty. ಸರ್ವಯುಗಗಳ ಅರಸನು ಎಂಬುದಾಗಿ ನಾವು ನೋಡುವಾಗ ಅದು ದೇವರ ಸಾರ್ವಭೌಮತ್ವವನ್ನ ನಮಗೆ ತಿಳಿಸುವಂತದ್ದಾಗಿದೆ. He is the rock of ages. ಯುಗಗಳ ಬಂಡೆ. He is the rock of ages. ಆತನು ಸರ್ವಯುಗಗಳ ಬಂಡೆಯಾಗಿದ್ದಾನೆ. Secondly, we read that he is immortal. ಎರಡನೇದಾಗಿ ನಾವು ನೋಡುತ್ತೇವೆ ಆತನು ನಿರ್ಲಯನು ಅಥವಾ ಅಂತ್ಯವಿಲ್ಲದವನು. He cannot die. He is incorruptible and imperishable. ಆತನು ಸಾಯಲಿಕ್ಕೆ ಸಾಧ್ಯವಿಲ್ಲ, ಆತನನ್ನ ಕೆಡಿಸಲಿಕ್ಕೆ ಸಾಧ್ಯವಿಲ್ಲ, ಆತನು ನಾಶವಾಗದಂತವನು. Of course, we know Jesus Christ died because he came as a man. Otherwise, God can never. God is layavagdavanu. He is immortal.
ನಾವು ನೋಡುತ್ತೇವೆ ಯೇಸು ಸ್ವಾಮಿ ಆತನು ಸತ್ತನು ಎಂಬುದಾಗಿ. ಆತನು ಸತ್ತದ್ದಕ್ಕೆ ಕಾರಣ ಏನೆಂದರೆ ಆತನು ಮಾನವನಾಗಿ ಬಂದದರಿಂದಲೇ ಕಾರಣ. ಅದನ್ನ ಬಿಟ್ಟರೆ ಆತನು ದೇವರಾಗಿ ನಿರ್ಲಯನು ಅಥವಾ ಅಮರನು. Immortal and eternal are two of the central attributes of God. Immortal and eternal, two of the central attributes of God. ನಿರ್ಲಯತ್ವವನ್ನು ಮತ್ತು ನಿರಂತರವು ಅದು ದೇವರ ಪ್ರಾಮುಖ್ಯವಾದಂತಹ ಗುಣಲಕ್ಷಣಗಳಲ್ಲಿ ಪ್ರಾಮುಖ್ಯವಾದಂತವು. But he died, Jesus Christ died as a man. ಆದರೆ ಯೇಸು ಕ್ರಿಸ್ತನು ಸತ್ತನು as a man. ಆತನು ಮಾನವನಾಗಿದ್ದರಿಂದ ಆತನು ಸತ್ತನು. His eternality and spiritual essence is what we see here. ಆತನ ನಿರ್ಲಯತ್ವವು ಮತ್ತು ಆತ್ಮೀಕವಾದಂತಹ ಸಾರಾಂಶವನ್ನು ನಾವು ಇಲ್ಲಿ ನೋಡುತ್ತೇವೆ. And then it says he is invisible. ನಾವು ಮುಂದಕ್ಕೆ ನೋಡುವಾಗ 17ನೇ ವಚನದಲ್ಲಿ ಆತನು ಅದೃಶ್ಯನೂ ಆಗಿರುವ ದೇವರು ಎಂಬುದಾಗಿ ನೋಡುತ್ತೇವೆ. The invisible God became visible in the incarnation of Jesus Christ. ಅದೃಶ್ಯನಾದಂತಹ ದೇವರು ಆತನು ಮಾನವನಾಗಿ ಈ ಲೋಕಕ್ಕೆ ಬರುವಾಗ ಆತನು ಮಾನವರಿಗೆ ಕಾಣಿಸುವವನಾಗಿ ಬಂದನು. John 1:18 says the word became flesh and dwelt among us. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾಕ್ಯವು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. And then we read about the only God. ನಂತರ ನಾವು ನೋಡುವಾಗ ಆತನು ಏಕ ದೇವರಾಗಿದ್ದಾನೆ ಎಂದು ಮುಂದೆ ನೋಡುತ್ತೇವೆ. That is emphasizing the Jewish monotheistic belief. ಈ ಏಕ ದೇವರು ಎಂಬುದಾಗಿ ಹೇಳುವಂತಹ ಈ ಒಂದು ಮಾತು ಅದು ಯಹೂದ್ಯರ ನಂಬಿಕೆಯಾದಂತಹ ಏಕ ದೈವತ್ವವನ್ನ ಅದು ಇಲ್ಲಿ ಮತ್ತೆ ಒತ್ತಿ ಹೇಳುವಂತದ್ದಾಗಿದೆ. In Deuteronomy 6:4 we read God is one. ನಾವು ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಆತನು ಒಬ್ಬನೇ ಆಗಿದ್ದಾನೆ ಎಂದು ನೋಡುತ್ತೇವೆ. That is mainly a teaching in connection with the Old Testament Jewish emphasis. ಅದು ಹಳೆ ಒಡಂಬಡಿಕೆ ಸಂಬಂಧಪಟ್ಟಂತಹ ಆ ಒಂದು ಬೋಧನೆ ಅದಾಗಿದೆ. ಅದು ಯಹೂದ್ಯರು ಕೂಡ ನಂಬುವಂತಹ ಬೋಧನೆ, ಅಂದರೆ ಏಕ ದೇವರು, ಒಬ್ಬನೇ ದೇವರು ಎಂಬುದಾಗಿ. And in chapter 2 verse 5, the next chapter also we see the same truth. ನಾವು ಅದೇ ಮುಂದೆ ನೋಡುವಾಗ 1 ತಿಮೋಥಿ 2ನೇ ಅಧ್ಯಾಯ 5ನೇ ವಚನದಲ್ಲಿಯೂ ಕೂಡ ಆತನೇ ಏಕ ದೇವರು ಎಂಬುದಾಗಿ, ಒಬ್ಬನೇ ದೇವರು ಎಂದು ನಾವು ನೋಡುತ್ತೇವೆ. To him be honor and glory forever and ever. Amen. ಆತನಿಗೆ ಯುಗಾಂತರಗಳಲ್ಲಿಯೂ ಮಾನ ಪ್ರಭಾವಗಳಿರಲಿ. ಆಮೆನ್. To this God alone glory and honor is ascribed. ಈ ಒಬ್ಬ ದೇವರಿಗೆ ಮಾತ್ರ ಅದು ಮಾನ ಪ್ರಭಾವಗಳು ಕೊಡಲ್ಪಡಲಿಕ್ಕೆ ಸಾಧ್ಯ. No one else should take that glory. No man, no pope, nobody, no reverend, nobody should take the glory that only belongs to this God. ಈ ಏಕ ದೇವರಿಗೆ ಸಂಬಂಧಪಟ್ಟಂತಹ ಆ ಮಾನ ಪ್ರಭಾವಗಳನ್ನ ಯಾವ ಮನುಷ್ಯನಾಗಲಿ, ಪೋಪ್ ಇರಬಹುದು, ರೆವರೆಂಡ್ ಇರಬಹುದು, ಯಾವುದೇ ವ್ಯಕ್ತಿ ಇರಬಹುದು, ಅನ್ಯ ದೇವರುಗಳಿರಬಹುದು, ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. He alone is all wise. All wise is only this God. ಆತನು ಮಾತ್ರ ಆತನು ಜ್ಞಾನಿಯಾದಂತಹ ದೇವರಾಗಿದ್ದಾನೆ. Now let's read verse 18 to 20. ನಾವು 18ರಿಂದ 20ನೇ ವಚನದವರೆಗೆ ನಾವು ನೋಡಿಕೊಳ್ಳೋಣ. 1 ತಿಮೋಥಿ 1ನೇ ಅಧ್ಯಾಯ 18ರಿಂದ 20. ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು, ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ.
ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹುಮೆನಾಯನು ಅಲೆಕ್ಸಾಂದರನು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು. Now Paul is going back to the topic earlier he mentioned about fighting against the false teaching. ಪೌಲನು ಹಿಂದೆ ಈ ಮೊದಲನೇ ಅಧ್ಯಾಯದ ಪ್ರಾರಂಭದಲ್ಲಿ ಆತನು ಸುಳ್ಳು ಬೋಧಕರ ವಿಷಯದಲ್ಲಿ ಅವರ ವಿರುದ್ಧವಾಗಿ ತಾನು ಮಾಡುವಂತ ಯುದ್ಧವನ್ನ ಯಾವ ರೀತಿಯಲ್ಲಿ ಹೇಳುತ್ತಾನೋ ಅದನ್ನು ಮತ್ತೆ ಪುನರುಚ್ಚರಿಸುತ್ತಾ ಇದ್ದಾನೆ ಈ ವಚನದಲ್ಲಿ. Timothy was a younger person than Paul. ತಿಮೋಥೆಯನು ಪೌಲನಿಗಿಂತ ಯೌವನಸ್ಥ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದನು. He was a little shy to confront great leaders. He was afraid or little timid to confront false teachers. ತಿಮೋಥೆಯನ್ನು ಸುಳ್ಳು ಬೋಧಕರನ್ನ ಎದುರಿಸುವುದಕ್ಕಾಗಲಿ ಅವರನ್ನ ಮುಖಾಮುಖಿಯಾಗಿ ಅವರೊಟ್ಟಿಗೆ ಪ್ರಶ್ನೆ ಮಾಡಿ ಮಾತಾಡುವುದಕ್ಕಾಗಲಿ ಆತನು ಧೈರ್ಯ ಸಾಲದವನಾಗಿ ಆತನು ಸಂಕೋಚ ಮನೋಭಾವನೆ ಉಳ್ಳವನಾಗಿದ್ದನು. So Paul is reminding him again the charge he gave to Timothy. ಪೌಲನು ಈ ವಚನಗಳಲ್ಲಿ ಮತ್ತೆ ತಿಮೋಥೆಯನಿಗೆ ತಾನು ಕೊಟ್ಟಂತ ಆಜ್ಞೆ ಕುರಿತಾಗಿ ಇಲ್ಲಿ ಮತ್ತೆ ಆತನ ನೆನಪಿಸುತ್ತಾನೆ. Is reminding him, I have left you in Ephesus, so you teach people not to, you confront false teachers. ಆತನು ಇಲ್ಲಿ ತಿಮೋಥೆಯನಿಗೆ ಹೇಳುವಂಥದ್ದು, ನಾನು ನಿನ್ನನ್ನು ಎಫೆಸದಲ್ಲಿ ಬಿಟ್ಟದರ ಉದ್ದೇಶ ಏನೆಂದರೆ ನೀನು ಸುಳ್ಳು ಬೋಧಕರನ್ನ ಎದುರಿಸಬೇಕು, ಅವರನ್ನ ಖಂಡಿಸಬೇಕು ಎಂಬುದಾಗಿ ನಿನ್ನನ್ನಲ್ಲಿ ಬಿಟ್ಟೆನು ಎಂದು ಹೇಳುತ್ತಾನೆ. So he is reminding him again about the charge given by Paul. ಪೌಲನು ತಾನು ತಿಮೋಥೆಯನಿಗೆ ಕೊಟ್ಟಂತ ಆ ಆಜ್ಞೆ ಮಾಡಬೇಕಂತ ಕಾರ್ಯದ ಕುರಿತಂತ ಆಜ್ಞೆಯನ್ನು ನೆನಪಿಸುತ್ತಾ ಇದ್ದಾನೆ ಮತ್ತೊಮ್ಮೆ. He talks about the prophecies made about him. ಆತನು ಅವನ ವಿಷಯವಾಗಿ ಮಾಡಿದಂತಹ ಆ ಒಂದು ಪ್ರವಾದನೆಯನ್ನು ನೆನಪಿಸುತ್ತಾ ಇದ್ದಾನೆ. We don't know exactly when it was given. ಇದು ಯಾವಾಗ ಈ ಪ್ರವಾದನೆಯು ತಿಮೋಥೆಯ ಕುರಿತಾಗಿ ಮಾಡಲ್ಪಟ್ಟಿತು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. He had a calling and he was fitted for the service. ತಿಮೋಥೆಯನಿಗೆ ದೇವರಿಂದ ಕರೆ ಬಂದಿತ್ತು ಸೇವೆಗಾಗಿ, ಮತ್ತು ಆತನು ಆ ಸೇವೆಗೆ ಸೂಕ್ತವಾದ ವ್ಯಕ್ತಿಯಾಗಿ ಆತನು ಸೇರಿಕೊಂಡಿದ್ದನು. And he is to be a fit soldier for fighting the good warfare. ಆತನು ನೀತಿ ಎಂಬಂತಹ ಆ ಯುದ್ಧವನ್ನು ಮಾಡುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟಂತಹ ಒಬ್ಬ ಯೋಗ್ಯವಾದಂತಹ ಸೇನಾನಿಯಾಗಿದ್ದನು ತಿಮೋಥೆಯನು. Here the battle is a spiritual battle. ಇಲ್ಲಿ ನಡೆಯುತ್ತಿರುವಂತಹ ಯುದ್ಧ ಅದು ಆತ್ಮೀಕವಾದಂತಹ ಯುದ್ಧ. It is a battle against the error that was creeping into the churches in Ephesus. ಇದು ಎಫೆಸ ಸಭೆಯ ಒಳಗೆ ತೂರಿ ಬರುತ್ತಾ ಇದ್ದಂತಹ ಆ ಒಂದು ತಪ್ಪಾದ ಬೋಧನೆಗಳ ವಿರುದ್ಧವಾಗಿ ನಡೆಯುತ್ತಾ ಇದ್ದಂತಹ ಯುದ್ಧವಾಗಿತ್ತು. So the Christian warfare is not like the other religious people, holy war, or the Muslim war or other Hindu. This is a spiritual warfare we are in. ಕ್ರೈಸ್ತರು ನಡೆಸುವಂತಹ ಯುದ್ಧವು ಅದು ಅನ್ಯ ಧರ್ಮದವರು ನಡೆಸುವಂತಹ ಧರ್ಮ ಯುದ್ಧಗಳ ಹಾಗೆ ಅಲ್ಲ. ಮುಸಲ್ಮಾನರಿರಬಹುದು, ಹಿಂದೂಗಳು ನಡೆಸುವಂತಹ ಧರ್ಮ ಯುದ್ಧದ ಹಾಗೆ ಕ್ರೈಸ್ತರು ನಡೆಸುವಂತಹ ಯುದ್ಧವಲ್ಲ. ಬದಲಾಗಿ ಕ್ರೈಸ್ತರು ನಡೆಸುವಂತದ್ದು ಅದು ಆತ್ಮೀಕವಾದಂತಹ ಯುದ್ಧವಾಗಿರುತ್ತದೆ. In Ephesians chapter 6 we are reminded, who do we battle, who do we war against? Not flesh and blood, but the powers in the high places. Vayumandalada adhikari. We have one main enemy, that is Satan himself. ನಾವು ಎಫೆಸ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಮೇಲೆ ಅಲ್ಲ, ಬದಲಾಗಿ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಮತ್ತು ಆಕಾಶದ ಮಂಡಲದಲ್ಲಿರುವಂತಹ ದುರಾತ್ಮನ ಸೇನೆಗೆ ವಿರುದ್ಧವಾಗಿ ನಾವು ಹೋರಾಡುತ್ತೇವೆ ಎಂಬುದಾಗಿ ಪೌಲನು ಹೇಳುತ್ತಾನೆ. We as believers should know who is our enemy. Often we fight with one another rather than fighting together our common enemy. ನಾವು ವಿಶ್ವಾಸಿಗಳಾಗಿ ನಮ್ಮ ವೈರಿ ಯಾರಾಗಿದ್ದಾನೆ ಎಂಬುದನ್ನು ತಿಳಿದವರಾಗಿರಬೇಕು. ನಾವು ಅನೇಕ ಸಂದರ್ಭಗಳಲ್ಲಿ ನಾವೇ ಪರಸ್ಪರವಾಗಿ ಕಚ್ಚಾಡುವಂತವರು, ಜಗಳ ಮಾಡುವಂತವರಾಗಿರುತ್ತೇವೆ.
ಬದಲಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಸಾಮಾನ್ಯ ವೈರಿಯಾದಂಥ ನಮಗೆಲ್ಲರಿಗೂ ಇರುವಂತಹ ಒಬ್ಬನೇ ವೈರಿಯಾದಂಥ ಸೈತಾನನಿಗೆ ವಿರುದ್ಧವಾಗಿ ಹೋರಾಡುವವರಾಗಿರಬೇಕು. And Ephesians 6 talks about the warfare, the weapons, the shield, all the weapons, the armor God has given us. ಎಫೆಸದಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ನಡೆಯುವಂತ ಆತ್ಮೀಕ ಯುದ್ಧಕ್ಕೆ ದೇವರು ನಮಗೆ ಕೊಡುವಂತಹ ಸರ್ವಾಯುಧಗಳ ಕುರಿತಾಗಿ ಆ ಒಂದು ವಜ್ರ ಕವಚ ಮತ್ತು ಗುರಾಣಿ ಈ ವಿಷಯಗಳಲ್ಲಿ ನಾವು ನೋಡುತ್ತೇವೆ. But here two things are spelled out. ಆದರೆ ಇಲ್ಲಿ ಎರಡು ವಿಷಯಗಳನ್ನ ಆತನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. That is faith and good conscience. ಇಲ್ಲಿ ನಂಬಿಕೆ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ಈ ಎರಡು ವಿಷಯಗಳು ಪ್ರಾಮುಖ್ಯ ಎಂಬುದಾಗಿ ಆತನು ಹೇಳುತ್ತಾನೆ. These two should go together in our battle against Satan and evil. ಈ ನಂಬಿಕೆ ಮತ್ತು ಒಳ್ಳೆ ಮನಸ್ಸಾಕ್ಷಿ ಎಂಬಂತ ಈ ಎರಡು ವಿಷಯಗಳು ಜೊತೆಯಾಗಿ ಹೋಗಬೇಕು ಸೈತಾನನಿಗೆ ವಿರುದ್ಧವಾಗಿ ಮತ್ತು ದುರಾತ್ಮನ ಸೇನೆಗೆ ವಿರುದ್ಧವಾಗಿ ನಾವು ಹೋರಾಡುವಾಗ. Failure in one will be failure in the other. ನಾವು ಒಂದು ವಿಷಯದಲ್ಲಿ ನಾವು ತಪ್ಪುವವರಾದರೆ ಇನ್ನೊಂದು ವಿಷಯದಲ್ಲಿಯೂ ಕೂಡ ತಪ್ಪುವವರಾಗಿರುತ್ತೇವೆ. Faith and good conscience. Then Paul says that some have rejected this and made a shipwreck of their faith. These are believers, they are not unbelievers. Niranjan, can you hear me? Rajesh, can you hear me? Okay, maybe Niranjan's connection, we'll see. Niranjan? Niranjan, can you hear me? ಅವ್ರದ್ದು ಆಡಿಯೋ ಬರ್ತಾ ಇಲ್ಲ ಅಂಕಲ್. Okay. Let's just wait for a minute and see. Yes. Niranjan, can you hear? Yes, brother. ಅವ್ರು ಜಾಯ್ನ್ ಆಗೋರು ಕನ್ನಡದಲ್ಲೇ ಮಾತಾಡ್ಬೋದಾ ಅಂಕಲ್? ಓಕೆ, ಹಂಗ ಹೇಳಿದೆಯಾ?
ಅಲ್ಲ ಜಾಯಿನ್ ಆದ್ರೆ ಕಂಟಿನ್ಯೂ ಮಾಡ್ಬೋದು. ಕೆಲವರು ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂದೇ ಇದ್ದಾರೆ. ಇನ್ ದ ಸತ್ಯವೇದದಲ್ಲಿ ನಂಬಿಕೆ ಎಂದು ಹೇಳುವಾಗ ಅನೇಕ ತರ ನಂಬಿಕೆ ಇದೆ. ಒಂದು ರಕ್ಷಣೆಗಾಗಿ ಕ್ರಿಸ್ತನನ್ನು ನಂಬುವ ನಂಬಿಕೆ, ಇನ್ನೂ ಒಂದು ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಆ ನಂಬಿಕೆ, ಇನ್ನೂ ಒಂದು ಹೋರಾಡತಕ್ಕ ನಂಬಿಕೆ, ಯೂದನ ಪತ್ರಿಕೆ 3ನೇ ಅಧ್ಯಾಯ. ಸೊ ಇದು ರಕ್ಷಣೆಯ ವಿಷಯವಾದ ನಂಬಿಕೆ ಅಲ್ಲ, ಅವರು ಬಿಟ್ಟದು. ಓಕೆ, ಸತ್ಯ ಬೋಧನೆಗಾಗಿ ನಿಲ್ಲುವ ಆ ನಂಬಿಕೆಯನ್ನು ಬಿಟ್ಟರು. ಓಕೆ, ಸೊ ಆಮೇಲೆ ನಾವು 20ನೇ ವಚನದಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಅಲ್ಲಿ ಕೊಟ್ಟಿದೆ. ಒಂದು ಹುಮೆನಾಯನು ಅಲೆಕ್ಸಾಂದ್ರನು ಇಂದವರೇ. Can you hear me? Rajesh, can you hear? Yes, brother, we can hear. ಇಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಅಲ್ಲಿ ತೋರಿಸಿದೆ. ಸುಳ್ಳು ಬೋಧಕರ ಹೆಸರು ಪಬ್ಲಿಕ್ ಆಗಿ ಹೇಳಿ ಅವರನ್ನು ಸರಿಪಡಿಸಲೇಬೇಕು. ಯಾಕಂದ್ರೆ ಇಲ್ಲದೆ ಇದ್ರೆ ಅದರಿಂದ ತುಂಬಾ ಕೇಡಾಗಲಿಕ್ಕಿದೆ. ಓಕೆ, ಅನೈತಿಕ ವಿಷಯ ಬರುವಾಗ ಅವರೊಂದಿಗೆ ನಾವು ವೈಯಕ್ತಿಕವಾಗಿ ಮಾತಾಡಿ ಸರಿಪಡಿಸಬೇಕು ಸಭಾ ಹಿರಿಯರು. ಬಟ್ ಸುಳ್ಳು ಬೋಧನೆ ಇನ್ನೂ ಡೇಂಜರ್, ಅದರಿಂದ ಅವರ ಹೆಸರು ಹೇಳುವುದು. ಓಕೆ, ಯೇಸು ಕರ್ತನು ಕೂಡ ಕೆಲವರ ವಿಷಯವಾಗಿ ಹೆಸರು ಹೇಳಿದ್ದು, ಪೌಲನ ಹೆಸರು ಹೇಳಿದ್ದು. ಸೊ ಈ ವಿಷಯದಲ್ಲಿ ನಮ್ಮ ಕಾಂಪ್ರಮೈಸ್ ಇರಬಾರದು, ಹೊಂದಾಣಿಕೆ ಇರಲೇಬಾರದು. ಓಕೆ, ಸೊ ಇಲ್ಲಿ ಇಬ್ಬರ ಹೆಸರು ಹೇಳಿದ ಮೇಲೆ 20ನೇ ವಚನದಲ್ಲಿ ಇವರು ದೇವದೂಷಣೆ ಮಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟನು. Hello. Niranjan, can you hear me? Yes, uncle. Yes, uncle. I can hear you. Sorry, Okay. there was network problem. Yeah, we were telling about the shipwrecking of the faith. ಇಲ್ಲಿ ನಂಬಿಕೆಯ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟವರಂತೆ ಇರುವ ವಿಷಯದಲ್ಲಿ ನಾವು ಮಾತಾಡುತ್ತಿದ್ದೇವೆ. They are believers, not unbelievers. ಅವರು ವಿಶ್ವಾಸಿಗಳು, ಅವಿಶ್ವಾಸಿಗಳಲ್ಲ. And Paul named 2 people there. ಅಲ್ಲಿ ಪೌಲನು ಇಬ್ಬರು ವ್ಯಕ್ತಿಗಳ ಹೆಸರನ್ನ ಆತನು ಹೇಳುವವನಾಗಿದ್ದಾನೆ. When it comes to false teaching, it's very dangerous. So no compromise in telling the name. He had to publicly tell their name so they won't deceive anybody else. ಸುಳ್ಳು ಬೋಧನೆ ವಿಷಯವಾಗಿ ಬರುವಾಗ ಅದು ಅತ್ಯಂತ ಗಂಭೀರವಾದ ವಿಷಯ. ಅಲ್ಲಿ ಯಾವ ಮುಚ್ಚುಮರೆಯಾಗಲಿ ನಾಚಿಕೆಯಾಗಲಿ ಇರಬಾರದು. ಅವರ ಹೆಸರುಗಳನ್ನ What does it mean? Handed over to Satan that they may not blaspheme. What does it mean? ಅವರು ದೇವದೂಷಣೆ ಮಾಡಬಾರದೆಂದು ಕಲಿತುಕೊಳ್ಳುವ ಹಾಗೆ ಸೈತಾನಿಗೆ ಒಪ್ಪಿಸಿಕೊಡುತ್ತೇನೆ ಎಂಬುದರ ಅರ್ಥವೇನಾಗಿದೆ? Can a believer be turned over to Satan? ಒಬ್ಬ ವಿಶ್ವಾಸಿಯನ್ನ ಸೈತಾನನಿಗೆ ಒಪ್ಪಿಸಿಕೊಡಲಿಕ್ಕೆ ಸಾಧ್ಯವಾ? Can Satan indwell a believer? ಸೈತಾನನು ಒಬ್ಬ ವಿಶ್ವಾಸಿಯ ಒಳಗಡೆ ವಾಸಿಸಲಿಕ್ಕೆ ಸಾಧ್ಯವಾ? Not at all. ಸಾಧ್ಯವೇ ಇಲ್ಲ. Holy Spirit and Satan cannot dwell together in the heart of a believer. ಒಬ್ಬ ವಿಶ್ವಾಸಿಯ ಹೃದಯದಲ್ಲಿ ಸೈತಾನನು ಪವಿತ್ರಾತ್ಮನು ಎರಡು ಜೊತೆಯಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. So this word may mean one of the 2 things. ಈ ಒಂದು ಸೈತಾನನಿಗೆ ಒಪ್ಪಿಸಿಕೊಡುತ್ತೇನೆ ಎಂಬಂತದರ ಅರ್ಥ ಎರಡಾಗಿರಬಹುದು. He is excommunicated from the fellowship of the local church. ಆತನು ಸ್ಥಳೀಯ ಸಭೆಯ ಆ ಒಂದು ಅನ್ಯೋನ್ಯತೆಯಿಂದ ಆತನನ್ನ ತೆಗೆದು ಹಾಕಬಹುದು. So now he is no more in the fellowship of God's people. He is in the world where Satan is the god of this world. ಆತನು ಇನ್ನು ಮುಂದೆ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಆತನು ಇರುವುದಿಲ್ಲ. ಆತನು ಲೋಕದಲ್ಲಿ ಆಗಿರುತ್ತಾನೆ. ಲೋಕದ ದೇವರಾದಂತಹ ಸೈತಾನನ ಅಧೀನದಲ್ಲಿ ಅವನು ಇರುತ್ತಾನೆ.
In other words, his influence sphere is no more the believer's fellowship, he is in the world's fellowship. ಆತನು ಇನ್ನೆಂದಿಗೂ ವಿಶ್ವಾಸಿಗಳ ಅನ್ಯೋನ್ಯತೆಯಲ್ಲಿ ಆತನು ಇರುವುದಿಲ್ಲ, ಬದಲಾಗಿ ಈ ಲೋಕದ ಅನ್ಯೋನ್ಯತೆಯಲ್ಲಿ ಆತನು ಇರುತ್ತಾನೆ. ಇದೇ ಸೈತಾನಿಗೆ ಒಪ್ಪಿಸಿಕೊಡುವುದರ ಅರ್ಥ. No, he can come back when he repent and confess. ಆತನು ಪಶ್ಚಾತ್ತಾಪ ಪಟ್ಟು ಆತನು ಮನಮರುಗುವಾಗ ಆತನು ಮತ್ತೆ ಹಿಂತಿರುಗಿ ಬರಬಹುದು. But until that happens, he will be in the sphere of the world's influence, where Satan is the god of this age. ಅಲ್ಲಿಯವರೆಗೂ ಆತನು ಈ ಲೋಕದ ಪ್ರಭಾವದಲ್ಲಿ ಇರುವಂತವನಾಗಿರುತ್ತಾನೆ. ಈ ಲೋಕದ ದೇವರ ಅಂತ ಸೈತಾನನು ಈ ಲೋಕದ ದೇವರಾಗಿದ್ದಾನೆ. It also could mean Satan can inflict him with some physical suffering. Like, you remember, Paul had a thorn in the flesh from Satan. ಇದರ ಅರ್ಥ ಇನ್ನೊಂದು ಕೂಡ ಆಗಿರಬಹುದು. ಸೈತಾನನಿಗೆ ಒಪ್ಪಿಸಿಕೊಡುವುದರ ಅರ್ಥ ಸೈತಾನನು ಅವನನ್ನ ದೈಹಿಕವಾಗಿ ಹಿಂಸಿಸುವುದಕ್ಕೆ ಒಪ್ಪಿಸಿಕೊಡುವುದು. ನೆನೆಸಿಕೊಳ್ಳಿರಿ, ಪೌಲನು ತನ್ನ ಒಂದು ಮಾಂಸದಲ್ಲಿ ಒಂದು ಮುಳ್ಳು ನಾಟಿದೆ ಎಂಬುದಾಗಿ ಆತನು ಹೇಳುತ್ತಾನೆ. It's not Satan indwelling in that, but Satan has some work on the believers. ಇದರ ಅರ್ಥ ಸೈತಾನನಿಗೆ ಒಪ್ಪಿಸಿಕೊಡುವುದರ ಅರ್ಥ ಸೈತಾನು ನಮ್ಮ ಒಳಗೆ ಜೀವಿಸುತ್ತಾನೆ ಎಂಬುದಾಗಿ ಅಲ್ಲ, ಬದಲಾಗಿ ಸೈತಾನನು ಕೆಲವು ಕಾರ್ಯಗಳನ್ನ ವಿಶ್ವಾಸಿಯ ಜೀವಿತದಲ್ಲಿ ಮಾಡುತ್ತಾನೆ. He is out of the fellowship of God's children. ಆತನು ದೇವರ ಜನರ ಅನ್ಯೋನ್ಯತೆಯಿಂದ ಹೊರಗಿದ್ದಾನೆ. He is in the sphere of the world where Satan is the god of the age. ಆತನು ಈ ಲೋಕದ ಆ ಒಂದು ಪ್ರಭಾವದ ಅಡಿಯಲ್ಲಿ ಇರುತ್ತಾನೆ. ಈ ಲೋಕದ ದೇವರ ಅಂತ ಸೈತಾನನ ಪ್ರಭಾವದಲ್ಲಿ ಆತನು ಇರುತ್ತಾನೆ. He can be inflicted with physical suffering. ಆತನು ದೈಹಿಕವಾಗಿ ಯಾವುದಾದರೂ ತೊಂದರೆಗೆ ಸೈತಾನನಿಂದ ಒಳಪಡಬಹುದು. And in some extreme cases, he could even die physically, like Ananias and Sapphira. ಇನ್ನೊಂದು ಅತ್ಯಂತ ಗಂಭೀರವಾದಂತಹ ಕಠಿಣವಾದಂತಹ ಸಂದರ್ಭಗಳಲ್ಲಿ ಅನನೀಯ ಸಫೈರರು ಸತ್ತ ಹಾಗೆ ಅವನು ಕೂಡ ಒಂದು ವೇಳೆ ದೈಹಿಕವಾಗಿ ಸಾಯಬಹುದು. Holy Spirit was teaching and they were not listening. Now Satan is going to teach them. ಪವಿತ್ರಾತ್ಮನು ಅವರಿಗೆ ಬೋಧಿಸುತ್ತಾ ಇದ್ದನು, ಅವರು ಕೇಳುತ್ತಿರಲಿಲ್ಲ. ಈಗ ಸೈತಾನನು ಅವರಿಗೆ ಬೋಧಿಸುವವನಾಗಿದ್ದಾನೆ. So that is probably what the meaning of this giving over to Satan. So in the world's influence, they're going to realize how much they miss the fellowship of God's people and the truth. ಇದೇ ಸೈತಾನನಿಗೆ ಒಪ್ಪಿಸಿಕೊಡುವುದರ ಅರ್ಥ. ಅವರು ತಾವು ಲೌಕಿಕವಾಗಿ ಜೀವಿಸುತ್ತಾ ದೇವ ಜನರ ಅನ್ಯೋನ್ಯತೆ ಮತ್ತು ದೇವರ ಆಶೀರ್ವಾದಗಳನ್ನ ಎಷ್ಟು ಅವರು ತಪ್ಪಿಸಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ಅವರ ಮನವರಿಕೆ ಆಗುವುದಕ್ಕಾಗಿ ಸೈತಾನನಿಗೆ ಒಪ್ಪಿಸಿಕೊಡುವಂತದ್ದೇ ಇದರ ಅರ್ಥ. That should lead them, if they are genuine believers, it will lead them to repentance. ಅವರು ನಿಜವಾದಂತಹ ವಿಶ್ವಾಸಿಗಳಾಗಿದ್ದರೆ ಅವರು ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರುತ್ತಾರೆ. So false teaching, if it is not corrected, it will spread like gangrene. ಸುಳ್ಳು ಬೋಧನೆ ಅದನ್ನ ಮೊದಲೇ ಸರಿಪಡಿಸದೆ ಹೋದರೆ ಅದು ಕೊಳಕು ಹುಣ್ಣಿನ ಹಾಗೆ, ಗ್ಯಾಂಗ್ರೀನ್ ಹಾಗೆ ಅದು ಹಬ್ಬಿಕೊಳ್ಳುತ್ತದೆ. Now let us move on to chapter 2. ನಾವು 2ನೇ ಅಧ್ಯಾಯಕ್ಕೆ ನಾವು ಮುಂದುವರಿಯೋಣ. Let's read verse 1 and 2. 1 ಮತ್ತು 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. Remember, Paul is writing about the conduct in the church. ಜ್ಞಾಪಕ ಇಟ್ಟುಕೊಳ್ಳಿರಿ, ಇಲ್ಲಿ ಪೌಲನು ಸಭೆಯಲ್ಲಿ ನಡೆದುಕೊಳ್ಳಬೇಕಾದಂತಹ ರೀತಿಯನ್ನು ಆತನು ತಿಳಿಸುತ್ತಿದ್ದಾನೆ. It's a pastoral epistle. ಇದು ಸಭಾ ಪಾಲಕರಿಗೆ ಬರೆದಂತಹ ಪತ್ರಿಕೆಯಾಗಿದೆ. Now from false teaching, he is moving to the topic of prayer in the local assembly. ಈಗ ಆತನು ಸುಳ್ಳು ಬೋಧನೆಯಿಂದ ಮುಂದುವರಿದು ಸ್ಥಳೀಯ ಸಭೆಯಲ್ಲಿ ಇರಬೇಕಾದಂತಹ ಆ ಒಂದು ನಡವಳಿಕೆ ಕುರಿತಾಗಿ ಆತನು ಹೇಳುತ್ತಾನೆ.
He says it's first of all, this is very important. ಆತನು ಇಲ್ಲಿ ಎಲ್ಲದಕ್ಕಿಂತ ಮೊದಲು ಎಂಬುದಾಗಿ ಹೇಳ್ತಾನೆ. ಅದರ ಅರ್ಥ ಇದು ಅತ್ಯಂತ ಪ್ರಾಮುಖ್ಯವಾದದೆಂದು. He's saying first of all prayer. ಮೊದಲನೇದಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ಹೇಳ್ತಾನೆ. Paul considered it very important, the prayer life of the local assembly. ಪೌಲನು ಆ ಸ್ಥಳೀಯ ಸಭೆಯ ವಿಶ್ವಾಸಿಗಳ ಪ್ರಾರ್ಥನಾ ಜೀವಿತವನ್ನು ಅತ್ಯಂತ ಪ್ರಾಮುಖ್ಯ ಎಂದು ಆತನು ಹೇಳುತ್ತಾನೆ. Today in many assembly, prayer is the least attended. It is the last, not the first. ಈ ದಿನ ಅನೇಕ ಸಭೆಗಳಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗೆ ಅತ್ಯಂತ ಕಡೆಯ ಸ್ಥಾನವನ್ನ ಕೊಡುವಂತವರಾಗಿರುತ್ತಾರೆ. ಅದಕ್ಕೆ ಪ್ರಾಮುಖ್ಯ ಸ್ಥಾನವಲ್ಲ, ಬದಲಾಗಿ ಕಡೆಯ ಸ್ಥಾನ ಪ್ರಾರ್ಥನೆಗೆ ಕೊಟ್ಟಿದ್ದಾರೆ. How is your personal and assembly prayer life? ನಿನ್ನ ವೈಯಕ್ತಿಕ ಮತ್ತು ಸಭಾ ಪ್ರಾರ್ಥನಾ ಜೀವಿತ ಹೇಗಿದೆ? It should come first in our life. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಅದು ಪ್ರಾಮುಖ್ಯವಾಗಿ ಮೊದಲನೇ ಅಂಶವಾಗಿ ಬರಬೇಕು. A spiritual vitality, strength of an assembly is not at the breaking of bread meeting. Please understand. ಒಂದು ಸಭೆಯ ಆತ್ಮೀಕ ಆರೋಗ್ಯದ ಕುರಿತಾದಂತಹ ಆ ಒಂದು ಆರೋಗ್ಯ, ಆತ್ಮಿಕ ಆರೋಗ್ಯ ಅದು ಇರುವುದು ಪ್ರಾರ್ಥನೆಯಲ್ಲಿ, ಅದು ರೊಟ್ಟಿ ಮುರಿಯುವುದರಲ್ಲಿ ಅಲ್ಲ. But look at where our assemblies are today. Sunday morning we have a big crowd. If you are 5 minutes late, you won't get your fixed chair. Okay? But when it comes to the prayer meetings, it is often neglected. ನಮ್ಮ ಸಭೆಗಳು ಈ ದಿನ ಕೇವಲ ಭಾನುವಾರದ ಆರಾಧನೆಯ ಸಭೆಗಳಾಗಿ ಮಾಡಲ್ಪಟ್ಟಿವೆ. ಭಾನುವಾರ ನೀವು ಆರಾಧನೆಗೆ ಕೂಡಿ ಬರುವಾಗ ದೊಡ್ಡ ಜನರ ಗುಂಪು ಅದು ಕೂಡಿ ಬರುವಂತದ್ದಾಗಿರುತ್ತದೆ. ನೀವು ಎಲ್ಲಿ ಕೂತಿಕೊಳ್ಳಬೇಕು ಎಂಬುದಾಗಿ ಇಷ್ಟಪಡುತ್ತಿರೋ ಅಂತಹ ಸ್ಥಳ ನಿಮಗೆ ಸಿಗುವುದಿಲ್ಲ. ಆದರೆ ಪ್ರಾರ್ಥನಾ ಕೂಟಗಳಿಗೆ ಬರುವಾಗ ಅತ್ಯಂತ ಕಡೆಗಣಿಸಲ್ಪಟ್ಟಂತಹ ಪ್ರಾರ್ಥನೆಯ ಕೂಟಗಳು ಈ ದಿನ ಸಭೆಯಲ್ಲಿದೆ. The spiritual life of a person or an assembly is measured not by the Sunday meeting crowd, but the prayer meeting. ಒಬ್ಬ ವ್ಯಕ್ತಿಯ ಮತ್ತು ಒಂದು ಸಭೆಯ ಆತ್ಮೀಕವಾದಂತಹ ಬೆಳವಣಿಗೆ ಅಥವಾ ಆತ್ಮೀಕ ಜೀವಿತ ಅದು ಅಳೆಯಲ್ಪಡುವುದು ನೀವು ಭಾನುವಾರದ ಮುಂಜಾನೆ ಎಷ್ಟು ಜನ ಕೂಡಿ ಬರುತ್ತೀರಿ ಎಂಬುದಾಗಿ ಅಲ್ಲ, ಬದಲಾಗಿ ನಿಮ್ಮ ಪ್ರಾರ್ಥನೆಯ ಜೀವಿತ, ಸಭಾ ಪ್ರಾರ್ಥನೆ ಹೇಗಿದೆ ಎಂಬುದರಲ್ಲಿ ಅಳೆಯುವಂತದ್ದಾಗಿದೆ. I'm not telling breaking your bread is not important. Worship and remembrance is important. ನಾನು ಆರಾಧನೆ ಅಥವಾ ರೊಟ್ಟಿ ಮುರಿಯುವುದು ಪ್ರಾಮುಖ್ಯವಲ್ಲ ಎಂಬುದಾಗಿ ನಾನು ಹೇಳುತ್ತಿಲ್ಲ. ಆರಾಧನೆ ಮಾಡುವುದು, ರೊಟ್ಟಿ ಮುರಿಯುವುದು ಅದು ಪ್ರಾಮುಖ್ಯವೇ. Prayer is equally important. ಅದೇ ರೀತಿ ಪ್ರಾರ್ಥನೆಯು ಕೂಡ ಅಷ್ಟೇ ಮುಖ್ಯವಾಗಿದೆ. Fellowship is important. ಅನ್ಯೋನ್ಯತೆ ಅದು ಪ್ರಾಮುಖ್ಯ. Studying the word of God, apostles' doctrines is important. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು, ಅಪೊಸ್ತಲರ ಬೋಧನೆಗಳನ್ನು ಅಧ್ಯಯನ ಮಾಡುವುದು ಅದು ಪ್ರಾಮುಖ್ಯ. In the same way, the church should reach out to the community with the gospel. That's also important. ಅದೇ ರೀತಿ ಸಭೆಯು ನಮ್ಮ ಸುತ್ತಲಿರುವ ಜನರಿಗೆ ಸುವಾರ್ತೆಯನ್ನ ತೆಗೆದುಕೊಂಡು ಕೂಡ ಹೋಗಬೇಕು, ಅದು ಕೂಡ ಪ್ರಾಮುಖ್ಯವಾಗಿದೆ. When I share this, doesn't it prick our heart? How our assemblies has become mainly only breaking your bread assembly. ಈ ಒಂದು ವಾಕ್ಯವನ್ನು ನಾನು ಹೇಳುವಾಗ ನಮ್ಮ ಹೃದಯದಲ್ಲಿ ಅದು ಚುಚ್ಚುವುದಿಲ್ಲವೋ? ನಮ್ಮ ಸಭೆಗಳು ಕೇವಲ ಅದು ಭಾನುವಾರ ರೊಟ್ಟಿ ಮುರಿಯುವಂತ ಸಭೆಗಳಾಗಿ ಮಾರ್ಪಟ್ಟಿವೆ ಎಂಬುದಾಗಿ. It's a major deviation from the early church's life. ಆದಿ ಸಭೆಯ ಆ ಒಂದು ಕ್ರಮಕ್ಕೆ ತದ್ವಿರುದ್ಧವಾಗಿ ಈ ದಿನ ಅನೇಕರು ದೂರವಾಗಿ ಹೋಗಿದ್ದಾರೆ. Some of the assemblies, after Sunday morning breaking your bread, they come the next Sunday for the same thing. There's no proper study. There is no earnest prayer. That's why our assemblies have become weaker, my beloved brothers and sisters. ಅನೇಕ ಸಭೆಗಳು ಈ ಭಾನುವಾರ ಅವರು ರೊಟ್ಟಿ ಮುರಿಯುವುದಾದರೆ ಮತ್ತೆ ಅವರು ಕೂಡಿ ಬರುವುದು ಮುಂದಿನ ಭಾನುವಾರ ರೊಟ್ಟಿ ಮುರಿಯುವುದಕ್ಕೆ ಮಾತ್ರ. ಮಧ್ಯದಲ್ಲಿ ಯಾವುದೇ ಸತ್ಯವೇದ ಅಧ್ಯಯನವಾಗಲಿ ಪ್ರಾರ್ಥನಾ ಕೂಟಗಳಾಗಲಿ ಇರುವುದಿಲ್ಲ. ಆದ್ದರಿಂದಲೇ ನಮ್ಮ ಸಭೆಗಳು ಈ ದಿನ ಅತ್ಯಂತ ಬಲಹೀನವಾದಂತಹ ಸಭೆಗಳಾಗಿವೆ. ನಮ್ಮ ಪ್ರಿಯರೇ, Give prayer its right place in our life individually and an assembly. ಪ್ರಾರ್ಥನೆಗೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಸಭಾ ಜೀವಿತದಲ್ಲಿ ಸರಿಯಾದ ಸ್ಥಾನವನ್ನು ಕೊಡಬೇಕು. Prayer is a privilege and an obligation.
ಪ್ರಾರ್ಥನೆ ಎಂಬುವಂಥದ್ದು ಅದು ಒಂದು ನಮಗೆ ಕೊಡಲ್ಪಟ್ಟಿರುವಂತಹ ಆಶೀರ್ವಾದ ಮತ್ತು ಅದೇ ರೀತಿ ನಮ್ಮ ಕರ್ತವ್ಯವೂ ಕೂಡ ಆಗಿದೆ. So in chapter 2, as he starts here, he's telling, first of all, prayer. ಎರಡನೇ ಅಧ್ಯಾಯದ ಪ್ರಾರಂಭದಲ್ಲಿ ಆತನು ಹೇಳುವಾಗ ಎಲ್ಲದಕ್ಕಿಂತ ಮೊದಲು ಪ್ರಾರ್ಥನೆ ಎಂಬುದಾಗಿ ಆತನು ಹೇಳ್ತಾನೆ. Supplication, prayer, intercession, and thanksgiving be made for all people. ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಎಲ್ಲಾ ಮನುಷ್ಯರಿಗಾಗಿ ಮಾಡಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. Philippians 4:6 says, don't worry about everything, but with prayer and supplication, there also with thanksgiving, all these elements we see there also. ಫಿಲಿಪ್ಪಿ 4:16 ನಾವು ನೋಡುವಾಗ ಈ ಎಲ್ಲಾ ವಿಷಯಗಳ 4:6 ನಾವು ನೋಡುವಾಗ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಎಲ್ಲಾ ವಿಷಯಗಳಲ್ಲಿ ಚಿಂತೆ ಮಾಡಬೇಡಿರಿ, ಇವೆಲ್ಲವೂ ನಿಮಗೆ ಅಗತ್ಯ ಎಂಬುದಾಗಿ ದೇವರಿಗೆ ಗೊತ್ತು, ಆದರೆ ಪ್ರಾರ್ಥನೆಯಲ್ಲಿ ನಿಮಗೆ ಬೇಕಾದದನ್ನ ತಿಳಿಯಪಡಿಸಿರಿ ದೇವರಿಗೆ ಎಂದು ಪೌಲನು ಹೇಳುತ್ತಾನೆ. Here he says with thanksgiving. A prayer without thanksgiving, we are only telling God like a hotel boy, a waiter, what we want. Thanksgiving is for what God has done so far. Always come to God first thanking him for what he has done, not what you don't have, what God has done. Very, very important element in prayer is thanksgiving. ಇಲ್ಲಿ ಆತನು ಹೇಳುವಾಗ ನೀವು ಪ್ರಾರ್ಥನೆ ಮಾಡುವಾಗ ಕೃತಜ್ಞತಾ ಸ್ತುತಿಯೊಡನೆ ದೇವರ ಬಳಿಗೆ ಬನ್ನಿರಿ, ಕೃತಜ್ಞತೆಯನ್ನ ಮಾಡಿರಿ ಎಂಬುದಾಗಿ ಆತನು ಹೇಳುತ್ತಾನೆ. ದೇವರು ಒಬ್ಬ ಹೋಟೆಲ್ ನಲ್ಲಿ ಇರುವಂತಹ ವೇಟರ್ ಬಾಯ್ ಹಾಗೆ ಅದು ಮಾಡು ಇದು ಮಾಡು ಎಂಬುದಾಗಿ ಹೇಳುವುದಕ್ಕಾಗಿ ಅಲ್ಲ, ಬದಲಾಗಿ ನಮಗಿರುವಂತ ಎಲ್ಲವುಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸುವವರಾಗಿರಬೇಕು ಹೊರತು ನನಗೆ ಅದು ಬೇಕು ಇದು ಬೇಕು ಎಂಬುದಾಗಿ ದೇವರನ್ನ ಕೇಳುವವರಾಗಿರಬಾರದು. Then Paul says, pray for all people, all men, all people. ನಂತರ ಹೇಳ್ತಾನೆ ಎಲ್ಲಾ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾನೆ. Then he says for kings and all who are in high position. ನಂತರ ಆತನು ಅಧಿಕಾರಿಗಳಿಗಾಗಿಯೂ ಅರಸುಗಳಿಗಾಗಿಯೂ ಉನ್ನತ ಸ್ಥಾನದಲ್ಲಿರುವಂತವರಿಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತಾನೆ. Remember when Paul was writing this, Nero was the emperor of the Roman Empire. ಪೌಲನು ಈ ಪತ್ರಿಕೆಯನ್ನ ಬರೆಯುವಾಗ ನೇರೋ ಆತನು ರೋಮಾ ಸಾಮ್ರಾಜ್ಯದ ಅಧಿಪತಿಯಾಗಿದ್ದನು. He hated Christians. ಆತನು ಕ್ರೈಸ್ತರನ್ನ ವಿರೋಧಿಸುವವನು, ದ್ವೇಷಿಸುವವನು ಆಗಿದ್ದನು. In AD 64 there was a fire in Rome and he blamed it on the Christians. ಕ್ರಿಸ್ತಶಕ 64ನೇ ಇಸವಿಯಲ್ಲಿ ರೋಮಾಪುರದಲ್ಲಿ, ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಬೆಂಕಿ ಕಾಣಿಸಿಕೊಳ್ತು. ಆ ಬೆಂಕಿಯ ಅನಾಹುತವನ್ನ ಆತನು ಕ್ರೈಸ್ತರ ಮೇಲೆ ಎತ್ತಿ ಹಾಕಿದನು. Many people say that he himself put that fire and blamed it on innocent Christians. ಅನೇಕರು ಈ ರೀತಿ ಹೇಳುತ್ತಾರೆ, ಆತನು ತಾನೇ ಬೇಕೆಂದು ಆ ಬೆಂಕಿಯನ್ನ ಹೊತ್ತಿಸಿ ಅದರ ಅಪರಾಧವನ್ನ ಕ್ರೈಸ್ತರ ಮೇಲೆ ಹೊರಿಸಿದನು ಎಂದು ಹೇಳುತ್ತಾರೆ. Christians began to suffer persecution like never before during that time. ಕ್ರೈಸ್ತರು ಅವರಿಗೆ ಹಿಂದೆಂದಿಗೂ ಆಗಿರದಂತಹ ಹಿಂಸಾಚಾರವು ಆ ನೀರೋ ಕಾಲದಲ್ಲಿ ಅದು ಆಯಿತು. And later Paul himself will be beheaded by the same emperor. ನಂತರ ನಾವು ನೋಡುವಾಗ ಈ ನೀರೋ ಚಕ್ರವರ್ತಿಯಿಂದಲೇ ಪೌಲನು ಆತನು ಶಿರಚ್ಛೇದನ ಮಾಡಿ ಕೊಲ್ಲಲ್ಪಡುತ್ತಾನೆ. The same person was going to crucify Peter, Apostle Peter, and tradition says Peter requested that he be crucified upside down because he felt he denied the Lord on that night, so I am not worthy to die like my master. ಪೇತ್ರನನ್ನ ನಾವು ನೋಡುವಾಗ ಪೇತ್ರನು ಕೂಡ ಈ ನೀರೋ ಚಕ್ರವರ್ತಿಯಿಂದಲೇ ಆತನು ಕೊಲ್ಲಲ್ಪಟ್ಟನು. ಅನೇಕ ಇತಿಹಾಸಕಾರರು ಹೇಳುವ ಹಾಗೆ ಆತನನ್ನು ಕೊಲ್ಲಲ್ಪಡುವಾಗ ಕ್ರಿಸ್ತನನ್ನ ಆತನು ಹಿಡಿಯಲ್ಪಡುವಂತ ರಾತ್ರಿಯಲ್ಲಿ ತಾನು ಅಲ್ಲಗಳೆದ್ದರಿಂದ ನನ್ನನ್ನ ಕ್ರಿಸ್ತನ ಹಾಗೆ ಶಿಲುಬೆಗೆ ಹಾಕಬೇಡಿರಿ, ಬದಲಾಗಿ ತಲೆ ಕೆಳಕಾಗಿ ಆ ಶಿಲುಬೆಗೆ ಹಾಕಬೇಕು ಎಂಬುದಾಗಿ ಕೇಳಿಕೊಂಡನು ಎಂದು ಇತಿಹಾಸಕಾರರು ಹೇಳುತ್ತಾರೆ. When Paul is writing First Timothy, just a little while ago only he came out from the Roman prison, first time of imprisonment. ಪೌಲನು ಈ ತಿಮೋಥೆಯನ ಪತ್ರಿಕೆಯನ್ನ ಮೊದಲನೇದಾಗಿ ಬರೆಯುವುದಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆಯಷ್ಟೇ
ಆತನು ಆ ರೋಮಾಪುರದಲ್ಲಿ ಆತನಿಗೆ ವಿಧಿಸಿದ್ದ ಗೃಹ ಬಂಧನದಿಂದ ಬಿಡುಗಡೆ ಹೊಂದಿ ಬಂದಿದ್ದನು. If you and I go through such situation, will we say pray for the emperor like that? ನೀವು ಪೌಲನು ಹಾದು ಬಂದಂತಹ ಆ ಪರಿಸ್ಥಿತಿಯಲ್ಲಿ ನಾವು ದಾಟಿ ಬರುವುದಾದರೆ ಅರಸುಗಳಿಗಾಗಿ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುತ್ತಿದ್ದೇವಾ? Will we pray for such cruel anti-Christian Christian persecutors? Will we say pray for them? ಅಂಥ ಕ್ರೂರಿಯಾದಂತಹ ವ್ಯಕ್ತಿಗಳಿಗಾಗಿ, ಕ್ರೈಸ್ತರನ್ನ ಹಿಂಸೆ ಪಡಿಸುವಂತ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಹೇಳುತ್ತೇವಾ? No resentment, no opposition, no striking, nothing. Pray for them. ನಾವು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಬಾರದು. ಅವರ ವಿರುದ್ಧವಾಗಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಹಿ ಭಾವನೆಯನ್ನ ಇಟ್ಟುಕೊಳ್ಳಬಾರದು. ಬದಲಾಗಿ ಅಂತ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. Paul knew how hardened a person he was. He was against Christ and Christians, but God changed him. So he's telling, pray for the authorities. God is able to change them. ಪೌಲನು ತಾನೇ ಕ್ರಿಸ್ತ ವಿರೋಧಿಯಾಗಿದ್ದುಕೊಂಡು ಕಠಿಣವಾದ ವ್ಯಕ್ತಿ ಆಗಿದ್ದರಿಂದ ಆತನು ಹಿಂದೆ ಈಗ ಅಂತ ಕಠಿಣವಾದ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ, ಅವರ ಹೃದಯವನ್ನ ದೇವರು ಬದಲಾಯಿಸುವ ಹಾಗೆ ಪ್ರಾರ್ಥಿಸಿರಿ ಎಂಬುದಾಗಿ ಆತನು ತನ್ನನ್ನ ನೆನೆಸಿಕೊಂಡು ಹೇಳುತ್ತಾನೆ. Even if they don't change, these cruel leaders, the kings, still pray that we will be able to lead a peaceful and quiet life, godly and dignified in every way. The second part of verse 2. ಇಂತಹ ಕ್ರೂರಿಗಳಾದಂತ ಅಧಿಕಾರಿಗಳು, ಅರಸುಗಳು ಅವರು ಬದಲಾವಣೆ ಆಗದೇ ಇದ್ದರೂ ಕೂಡ ಅಂಥವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಆತನು 2ನೇ ವಚನದಲ್ಲಿ ಹೇಳುತ್ತಾನೆ. We have to submit to the government. ನಾವು ಸರ್ಕಾರಕ್ಕೆ ನಾವು ಒಪ್ಪಿಸಿಕೊಡುವಂತವರಾಗಿರಬೇಕು. We have to pay the taxes to the government. ನಾವು ಸರ್ಕಾರಕ್ಕೆ ಸರಿಯಾದಂತ ಆದಾಯವನ್ನ, ತೆರಿಗೆಯನ್ನ ಕಟ್ಟುವಂತವರಾಗಿರಬೇಕು. Pay them and pray for them. That's the command. ಅವರಿಗೆ ಕಟ್ಟಬೇಕಾದಂತಹ ತೆರಿಗೆನ ನಾವು ಕಟ್ಟಬೇಕು ಮತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಇದೇ ನಮಗೆ ಕೊಡಲ್ಪಟ್ಟಿರುವಂತಹ ಆಜ್ಞೆ. The only time we oppose the government is when they tell us to deny the Lord. ನಾವು ಯಾವಾಗ ಸರ್ಕಾರವನ್ನ ವಿರೋಧಿಸಬೇಕು ಎಂಬುದಾಗಿ ಹೇಳುವಾಗ, ನಮಗೆ ಕರ್ತನನ್ನ ತಿರಸ್ಕರಿಸಿರಿ ಎಂಬುದಾಗಿ ಅವರು ಹೇಳುವಾಗ ಮಾತ್ರ ನಾವು ಅವರಿಗೆ ವಿರೋಧವಾಗಿ ನಿಂತುಕೊಳ್ಳಬೇಕು. Even that is not by striking against them, by suffering in that situation. ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಅವರಿಗೆ ವಿರೋಧವಾಗಿ ನಾವು ಧಿಕ್ಕಾರ ಅಥವಾ ತಿರುಗಿ ಬೀಳುವರು, ಧರಣಿ ಮಾಡುವವರಾಗಿರಬಾರದು, ತಿರುಗಿ ಬೀಳುವವರಾಗಿರಬಾರದು. ಬದಲಾಗಿ ನಾವು ಕಷ್ಟವನ್ನ ಅನುಭವಿಸಿಕೊಂಡೇ ನಾವು ಅವರಿಗಾಗಿ ಅದನ್ನ ಅನುಭವಿಸಬೇಕು. Let this challenge our prayer life, these thoughts. ಈ ಒಂದು ಆಲೋಚನೆಗಳು ನಮ್ಮ ಪ್ರಾರ್ಥನಾ ಜೀವಿತವನ್ನ ಅವು ಸವಾಲು ಮಾಡುವಂತವಾಗಿರುತ್ತೆ. Verse 3 says, this is good and it is pleasing in the sight of God our Savior. 3ನೇ ವಚನದಲ್ಲಿ ನಾವು ನೋಡುವಾಗ, ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಎಂದು ಹೇಳುತ್ತಾನೆ. Such prayer are acceptable before God. ಅಂತಹ ಪ್ರಾರ್ಥನೆ ದೇವರ ಮುಂದೆ, ದೇವರ ಸನ್ನಿಧಿಯಲ್ಲಿ ಅದು ಸ್ವೀಕರಿಸಲ್ಪಡುತ್ತವೆ. That means there are some prayer that is not acceptable to God. ಅದರ ಅರ್ಥ ಇನ್ನು ಕೆಲವು ಪ್ರಾರ್ಥನೆಗಳು ದೇವರಿಂದ ಸ್ವೀಕರಿಸಲ್ಪಡುವುದಿಲ್ಲ ಎಂಬುದಾಗಿ ಆಗಿದೆ. Bible says that if we keep sin in our life and pray, God will not hear. ಪ್ರಾರ್ಥನೆ ಸತ್ಯವೇದವು ಈ ರೀತಿ ಹೇಳುತ್ತದೆ, ನಮ್ಮ ಜೀವಿತದಲ್ಲಿ ನಾವು ಪಾಪವನ್ನ ಇಟ್ಟುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಅಂತಹ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂದು. And verse 4 says, it is according to the will of God. 4ನೇ ವಚನವು ಹೇಳುತ್ತದೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. This prayer is according to the will of God. ಇದು ದೇವರ ಚಿತ್ತಕ್ಕೆ ಅನುಸಾರವಾದಂತಹ ಪ್ರಾರ್ಥನೆಯಾಗಿದೆ. Read 1 John chapter 5 verse 14.
ಒಂದು ಯೋಹಾನ 5ನೇ ಅಧ್ಯಾಯ 14ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 John 5:14. ಒಂದು ಯೋಹಾನ 5ನೇ ಅಧ್ಯಾಯ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. Yeah, we pray according to the will of God. ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವವರಾಗಿರಬೇಕು. In the New Testament, we read many will of God. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅನೇಕ ದೇವರ ಚಿತ್ತಗಳ ಕುರಿತಾಗಿ ನಾವು ನೋಡುತ್ತೇವೆ. Here it is God's will that everybody be saved and come to the knowledge of the truth. ನಾವು ಈ ವಚನದಲ್ಲಿ ನಾವು ನೋಡು 4ನೇ ವಚನದಲ್ಲಿ ಎಲ್ಲಾ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. This is positive. In a positive sense, people should be saved and come to the knowledge of the truth. That truth is God and His Word. ಇದು ಸಕಾರಾತ್ಮಕವಾದಂತ ಹೇಳಿಕೆಯಾಗಿದೆ. ಅದರ ಅರ್ಥ ಮನುಷ್ಯರು ದೇವರ ವಾಕ್ಯವನ್ನ ತಿಳಿಯುವವರಾಗಿ ಆತನ್ನ ಸತ್ಯವಾಗಿ ಅರಿತುಕೊಂಡು ಆತನ್ನ ಅಂಗೀಕರಿಸಿ ರಕ್ಷಣೆ ಹೊಂದಬೇಕು ಎಂಬುದೇ. That is one of God's will. ಅದು ದೇವರ ಒಂದು ಚಿತ್ತವಾಗಿದೆ. John 14:6, Jesus himself said, I am the way, the truth and the life. ಯೋಹಾನನ ಸುವಾರ್ತೆ 14:6ರಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಹೇಳಿದನು, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ. So positively, everyone should be saved and come to the knowledge of the truth. ನಾವು ಸಕಾರಾತ್ಮಕವಾಗಿ ಆಶಾದಾಯಕವಾಗಿ ಮಾತನಾಡುವಾಗ ಎಲ್ಲರ ಮನುಷ್ಯರು ರಕ್ಷಣೆಯನ್ನ ಹೊಂದಿ ದೇವರ ಜ್ಞಾನವನ್ನ ಅರಿತುಕೊಳ್ಳಬೇಕು. In negative sense, 2 Peter 3:9 says, no one should be perish. ನಕಾರಾತ್ಮಕವಾಗಿ ಹೇಳುವಾಗ 2 ಪೇತ್ರ 3:9. 3ನೇ ಅಧ್ಯಾಯ 9ನೇ ವಚನದಲ್ಲಿ Please read that. ನಾವು ಈ ರೀತಿ ನೋಡುತ್ತೇವೆ. 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. So in God's will, as far as man's salvation, there is a positive aspect, there's a negative aspect. And positively, they should be saved and come to the knowledge of the truth. Negative aspect, they should not perish. ನಾವು ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಅದು 2 ವಿಧವಾಗಿದೆ. ಸಕಾರಾತ್ಮಕವಾಗಿ ನೋಡುವಾಗ ದೇವರ ಚಿತ್ತ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಆತನ ಬಳಿಗೆ ಬರಬೇಕು ಎಂಬುದಾಗಿ. ನಕಾರಾತ್ಮಕವಾಗಿ ಏನಿದೆ ಎಂಬುದಾಗಿ ನಾವು ನೋಡುವಾಗ ದೇವರ ಚಿತ್ತ ಯಾವ ಮನುಷ್ಯನು ಆತನು ನಾಶವಾಗಬಾರದು ಎಂಬುದಾಗಿ ಆತನ ಚಿತ್ತವಾಗಿದೆ. My beloved brothers and sisters, no other religion, no other gods and goddesses of the world has a will like that. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ದೇವರು ಅಥವಾ ಯಾವುದೇ ಧರ್ಮದ ಚಿತ್ತವೂ ಕೂಡ ಅದು ಈ ರೀತಿಯಾಗಿ ಇಲ್ಲ. This is why world evangelism should be our burden. ಆದ್ದರಿಂದಲೇ ಈ ಕಾರಣದಿಂದಲೇ ಅಂತಾರಾಷ್ಟ್ರೀಯವಾದಂತಹ ಅಥವಾ ಪ್ರಾಪಂಚಿಕವಾದಂತಹ ಸುವಾರ್ಥ ಸೇವೆ ನಮ್ಮ ಬಯಕೆ ಆಗಿರಬೇಕು. It is God's will that no one should perish but be saved, but everyone will not be saved. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎಂಬುದಾಗಿ. ಆದರೆ ನಮಗೆ ಗೊತ್ತಿರುವಂತ ಇನ್ನೊಂದು ಸತ್ಯ, ಎಲ್ಲರೂ ರಕ್ಷಣೆಯನ್ನು ಹೊಂದುವುದಿಲ್ಲ ಎಂಬುದಾಗಿ. Why? ಯಾಕೆ? Because they don't believe. ಯಾಕಂದ್ರೆ ಅವರು ನಂಬದೇ ಹೋಗದ್ದರಿಂದಲೇ. So salvation is available to everyone, but it will not be received by everyone because they don't believe. ರಕ್ಷಣೆಯು ಅದು ಎಲ್ಲರಿಗೂ ಅದು ಮುಕ್ತವಾಗಿ ಇರುವಂತದ್ದಾಗಿದೆ. ಆದರೆ ರಕ್ಷಣೆಯನ್ನ ಎಲ್ಲರೂ ಹೊಂದಿಕೊಳ್ಳುವುದಿಲ್ಲ, ಯಾಕಂದರೆ ಅವರು ನಂಬಿ ಅದನ್ನ ಸ್ವೀಕರಿಸದೆ ಹೋಗುವುದರಿಂದ. Bible never teaches about universal salvation. ಸತ್ಯವೇದವು ಎಂದಿಗೂ ಅದು ಸಾರ್ವತ್ರಿಕವಾದಂತಹ ರಕ್ಷಣೆಯ ಕುರಿತಾಗಿ ಬೋಧಿಸುವುದಿಲ್ಲ.
Some churches teach us that we are all children of God, especially Roman Catholicism thinks that we are all man is the children of God. ಕೆಲವು ಸಭೆಗಳು ಈ ರೀತಿ ತಪ್ಪಾಗಿ ಬೋಧಿಸುವಂತದ್ದಾಗಿರುತ್ತವೆ. ಮುಖ್ಯವಾಗಿ ರೋಮನ್ ಕೆಥೋಲಿಕ್ ಸಭೆಯಲ್ಲಿ ಈ ರೀತಿ ಹೇಳುತ್ತಾರೆ, ನಾವೆಲ್ಲರೂ ದೇವರ ಮಕ್ಕಳು ಎಂಬುದಾಗಿ. We were children of God by creation. ನಾವು ಸೃಷ್ಟಿಸಲ್ಪಟ್ಟಾಗ ದೇವರ ಮಕ್ಕಳಾಗಿದ್ದೆವು. But because we sinned, we went away from God. We became children of the devil. ನಾವು ಪಾಪ ಮಾಡಿದ್ದರಿಂದ ನಾವು ದೇವರ ಮಕ್ಕಳು ಎಂಬಂತ ಆ ಪದವಿಯನ್ನ ತಪ್ಪಿಸಿಕೊಂಡು ಸೈತಾನನ ಮಕ್ಕಳಾದೆವು. But now we have to become children of God, as John 1:12 is telling, as many believed in him, received him, to them he gave the power to become children of God. ಆದರೆ ಈಗ ನಾವು ಮತ್ತೆ ದೇವರ ಮಕ್ಕಳಾಗಬೇಕು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವ ಹಾಗೆ ಯೋಹಾನನು ಹೇಳುತ್ತಾನೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. So the first will of God is none should perish, all should come to salvation. ದೇವರ ಮೊದಲನೇ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಎಂದು ಆತನ ಚಿತ್ತವಾಗಿದೆ. Once a person save and come to that knowledge and get saved, the second will of God is sanctification. ಒಬ್ಬ ವ್ಯಕ್ತಿಯು ಆ ದೇವರ ಚಿತ್ತಾನುಸಾರವಾಗಿ ಆತನು ರಕ್ಷಣೆಯನ್ನ ಹೊಂದಿ ಆತನು ದೇವರ ಬಳಿಗೆ ವಿಶ್ವಾಸಿಯಾಗಿ ಬರುವಾಗ ದೇವರ ಎರಡನೇ ವಾಗ್ದಾನ ಅಥವಾ ಎರಡನೇ ಚಿತ್ತ ಅದು ಆತನ ಜೀವಿತದಲ್ಲಿ ನೆರವೇರುತ್ತದೆ. He should be sanctified, live a holy life. ಆತನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿ ಆತನು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕು. Then there is the will of God that we should be spirit filled in our life. ಮತ್ತು ದೇವರ ಇನ್ನೊಂದು ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ನಾವು ಆತ್ಮ ಭರಿತರಾಗಿರಬೇಕು ಎಂಬುದಾಗಿ. Another will of God is that if it is the will of God, we should suffer for the Lord. ಇನ್ನೊಂದು ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ನಾವು ದೇವರಿಗಾಗಿ ಹಿಂಸೆಯನ್ನ ಅನುಭವಿಸುವವರಾಗಿರಬೇಕು ಎಂಬುದಾಗಿ ಆಗಿದೆ. You can do a study on the will of God in the New Testament. ನೀವು ಬೇಕಾದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಚಿತ್ತದ ಕುರಿತಂತ ಅಧ್ಯಯನವನ್ನ ಮಾಡಿಕೊಳ್ಳಬಹುದು. Our time is gone, so I'm going to close it here. ನನಗೆ ಸಮಯ ಮುಗಿದಿದ್ದರಿಂದ ನಾನು ಇಲ್ಲಿಗೆ ನಿಲ್ಲಿಸುವಂತವನಾಗಿದ್ದೇನೆ. Let us examine our prayer life. ನಾವು ನಮ್ಮ ಪ್ರಾರ್ಥನಾ ಜೀವಿತವನ್ನ ನಾವು ಪರೀಕ್ಷಿಸಿಕೊಳ್ಳೋಣ. Let us examine how much burden I have for the salvation of souls. ಆತ್ಮಗಳನ್ನ ರಕ್ಷಿಸುವುದಕ್ಕಾಗಿ ನನ್ನ ಹತ್ತಿರ ಎಷ್ಟು ಭಾರವಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. Many a times we don't have that burden for the lost souls. ನಾವು ನಶಿಸಿ ಹೋಗುತ್ತಿರುವಂತಹ ಆತ್ಮಗಳಿಗೆ ಅನೇಕ ಸಂದರ್ಭದಲ್ಲಿ ಆ ಭಾರ ಉಳ್ಳವರಾಗಿರುವುದಿಲ್ಲ. So Paul is reminding, pray for all men. ಆದ್ದರಿಂದನೇ ಪೌಲನು ಈ ರೀತಿ ನಮಗೆ ಜ್ಞಾಪಕ ಪಡಿಸುತ್ತಾನೆ, ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸಿರಿ ಎಂದು. It is not the last option, it's the first priority. ಪ್ರಾರ್ಥನೆ ಎಂಬುವಂಥದ್ದು ಅದು ಕೊನೆಯ ಒಂದು ಆಯ್ಕೆ ಅಲ್ಲ, ಬದಲಾಗಿ ಅದು ಅತ್ಯಂತ ಪ್ರಾಮುಖ್ಯವಾದಂತಹ ಮೊದಲನೆಯ ಆಯ್ಕೆ ಅದು ಆಗಿರಬೇಕು. Give the right place for prayer in our life. ಪ್ರಾರ್ಥನೆಗೆ ನಮ್ಮ ಜೀವಿತದಲ್ಲಿ ತಕ್ಕ ಸ್ಥಾನವನ್ನ ಕೊಡೋಣ. Pray for all men and those who are in authority. ಎಲ್ಲಾ ಮನುಷ್ಯರಿಗಾಗಿಯೂ ಮುಖ್ಯವಾಗಿ ಅಧಿಕಾರಿಗಳಿಗಾಗಿಯೂ ನಾವು ಹೆಚ್ಚಾಗಿ ಪ್ರಾರ್ಥಿಸುವವರಾಗಿರೋಣ. May the Lord help us to examine our life, correct what is wrong, and live a life that is pleasing to the Lord. ದೇವರು ನಮ್ಮ ಜೀವಿತಗಳನ್ನ ನಾವು ಸರಿಪಡಿಸಿಕೊಂಡು ತಪ್ಪಾಗಿರುವಂತಹ ಸಂಗತಿಗಳನ್ನ ಸರಿಪಡಿಸಿಕೊಂಡು ಆತನಿಗೆ ಮೆಚ್ಚುಗೆಯಾಗುವ ಹಾಗೆ ಆತನ ಚಿತ್ತದ ಪ್ರಕಾರ ಜೀವಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ.